ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಮಾನ್ಯರಾದ ಶ್ರೀ ಜಯಪ್ರಕಾಶ್ ತುಮಿನಾಡು ನಮ್ಮ ಮೊದಲ ಆದ್ಯತೆ. ಇದೀಗ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಮ್ಮನ್ನೆಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ವಿನ್ಯಾಸ್ ಹೊಸೋಳಿಕೆ. ಎಲ್ಲರಿಗೂ ಶುಭ ಅಪರಾಹ್ನ. ವೇದಿಕೆಯಲ್ಲಿರತಕ್ಕಂಥ ಗಣ್ಯರೇ, ಕಾಲದವರೆಗೆ ಎಂಬ ಮಾತಿನಂತೆ ಈ ಸಂಸ್ಥೆಯಲ್ಲಿ ದುಡಿದ ಎಲ್ಲ ಗುರು ಹಿರಿಯರನ್ನು ನೆನೆಸುತ್ತಾ, ಅದೇ ರೀತಿ ಬೆಳಗಿನಿಂದ ಇಷ್ಟು ಹೊತ್ತುಗಳ ಕಾಲ ನಿಮ್ಮ ಉಪಸ್ಥಿತಿಯು ನಮಗೆ ತುಂಬ ಸಂತೋಷವನ್ನು ನೀಡಿದೆ ಎಂದು ನಾನು ಹರ್ಷಚಿತ್ತದಿಂದ ನಿಮಗೆ ತಿಳಿಯಪಡಿಸುತ್ತಾ, ಇಂದು ನಾವೆಲ್ಲರೂ ಕೂಡ ಪ್ರೇರಣಾ 2K25 ಎಂಬ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮ ಬೆಳಗಿನಿಂದ ಅತ್ಯಂತ ಅದ್ಭುತವಾಗಿ ನಡೆದು ಬಂದಿದೆ. ನಡೆದು ಬರಲಿಕ್ಕೆ ಕಾರಣ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೋಸ್ಕರನೇ 43 ವರ್ಷಗಳ ಹಿಂದೆ ಸ್ಥಾಪಿತಗೊಂಡಂಥ ನಮ್ಮಿ ಶಿಕ್ಷಣ ಸಂಸ್ಥೆ. ಅನೇಕ ವಿದ್ಯಾರ್ಥಿಗಳ ಬದುಕಿನಲ್ಲಿ ವೇದಿಕೆಯಲ್ಲಿ ಗಣ್ಯರಿದ್ದಾರೆ, ಅದೇ ರೀತಿ ಸೆಲೆಬ್ರಿಟಿಗಳಿದ್ದಾರೆ, ವಿದ್ಯಾಭಿಮಾನಿಗಳಿದ್ದಾರೆ, ಸಂಸ್ಥೆಯ ಸದಸ್ಯರಿದ್ದಾರೆ. ಇವರೆಲ್ಲರನ್ನು ಕೂಡ ಒಗ್ಗೂಡಿಸಿದ ಹೆಮ್ಮೆ ನಮ್ಮ ಈ ಸಂಸ್ಥೆಗೆ ಸೇರ್ತದೆ. ಹಾಗಾಗಿ ಈ ಜಗತ್ತಿನಲ್ಲಿ ಲಕ್ಷಾಂತರ ವಿಶ್ವವಿದ್ಯಾನಿಲಯಗಳು ಉನ್ನತವಾದ ಶಿಕ್ಷಣವನ್ನು ನೀಡ್ತಾ ಬಂದರೆ ನನ್ನೀ ಶಿಕ್ಷಣ ಸಂಸ್ಥೆ ಮಹೋನ್ನತವಾದಂಥ ಶಿಕ್ಷಣವನ್ನು ನೀಡ್ತಾ ಇದೆ ಎಂದು ಹೆಮ್ಮೆಯಿಂದ ಹೇಳುತ್ತಾ, ಈ ಸಂಸ್ಥೆಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿದ್ದೀರಾ. ಈಗಾಗಲೇ PUC ವಿದ್ಯಾಭ್ಯಾಸವನ್ನು ಮಾಡಿರತಕ್ಕಂಥ ತಾವುಗಳು ಉನ್ನತ ಶಿಕ್ಷಣವನ್ನು ಮಾಡಬೇಕು. ಉನ್ನತ ಶಿಕ್ಷಣವನ್ನು ಮಾಡುವಾಗ ನಿಮ್ಮ ಆಯ್ಕೆಯಲ್ಲಿ ನಮ್ಮ ಸಂಸ್ಥೆಯೂ ಕೂಡ ಇರಲಿ ಅಂತ ಹೇಳುತ್ತಾ, ನಿಮ್ಮನ್ನು ಪ್ರೀತಿಯಿಂದ ಈ ಒಂದು ಸಂಸ್ಥೆಗೆ ನಾನು ಈಗಾಗಲೇ ಸ್ವಾಗತವನ್ನು ಕೋರುತ್ತಾ ಒಂದು ಸಣ್ಣ ಕಥೆಯೊಂದಿಗೆ ನನ್ನ ಸ್ವಾಗತ ಭಾಷಣವನ್ನು ಆರಂಭಿಸ್ತಾ ಇದ್ದೇನೆ. ಆತ್ಮೀಯರೇ, ಸೂರ್ಯಾಸ್ತವಾಗುವ ಸಮಯ, ಆ ಸಂದರ್ಭದಲ್ಲಿ ಸೂರ್ಯ ಅಸ್ತಮಿಸುತ್ತಾನಂತೆ. ಆವಾಗ ಸೂರ್ಯ ಕೇಳ್ತಾನೆ, ನನ್ನ ನಂತರ ಈ ಜಗತ್ತನ್ನು ನೀವು ಯಾರು ಬೆಳಗ್ತೀರಾ ಅಂತ. ಆವಾಗ ಮೊಂಬತ್ತಿ ಒಂದು ಮುಂದೆ ಬಂದು ಹೇಳುತ್ತದೆ ಅಂತೆ, ನಾನು ನನ್ನ ಪರಿಧಿಯ ಒಳಗಡೆ ನಾನು ಈ ಜಗತ್ತನ್ನು ಬೆಳಗ್ತೇನೆ ಅಂತ. ರಾಷ್ಟ್ರದಲ್ಲಿ ಇರುವಂಥ ಅನೇಕ ವಿಶ್ವವಿದ್ಯಾನಿಲಯಗಳು ಸೂರ್ಯನಂತೆ ಕೆಲಸ ಮಾಡಿದರೆ, ನಮ್ಮ ಈ ಸಂಸ್ಥೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೋಸ್ಕರ ಮೊಂಬತ್ತಿಯಂತೆ ಕಳೆದ 43 ವರ್ಷಗಳಿಂದ ಶೈಕ್ಷಣಿಕದಲ್ಲಿ ಆದಂಥ ಬದಲಾವಣೆಗಳನ್ನು ತಾವೂ ಕೂಡ ಹಮ್ಮಿಕೊಳ್ಳುತ್ತಾ ನಾವಿಂದು ಎಲ್ಲ ವಿದ್ಯಾರ್ಥಿಗಳಿಗೆ ಪೈಪೋಟಿ ನೀಡುವಂಥ ರೀತಿಯಲ್ಲಿ ಬೆಳೆದಿದ್ದೇವೆ. ಅದಕ್ಕೆ ನಾನು ಮತ್ತು ನನ್ನ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಸಂಸ್ಥೆಗೆ ಕೃತಜ್ಞರಾಗಿದ್ದೇವೆ ಎಂದು ಹೇಳುತ್ತಾ, ಇದೀಗ ಈ ಪ್ರೇರಣಾ 2K25 ಎಂಬ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಚಲನಚಿತ್ರ ನಟರು ಕೂಡ ಹೌದು. ಈಗಾಗಲೇ ಎಲ್ಲ ರಾಜ್ಯದಾದ್ಯಂತ ತಮ್ಮ ಹೆಸರನ್ನು ಎಲ್ಲ ಮನೆಗಳಲ್ಲಿ ಬೆಳಗಿದಂಥ JP ತುಮಿನಾಡು ಇವರು, ನಿಮಗೆ ನಾನು ಆತಿಥ್ಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾಲೇಜಿನ ಪ್ರಾಂಶುಪಾಲರು, ನಮ್ಮೆಲ್ಲರ ಮಾರ್ಗದರ್ಶಕರು ಡಾಕ್ಟರ್ ದಿನೇಶ PT ಸರ್, ತಮಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಈ ಕಾರ್ಯಕ್ರಮದ ಸಂಯೋಜನೆ ಮಾಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅನೇಕ ಪ್ರಯತ್ನಗಳ ನಂತರ ಈ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತಾದರೆ ಇದಕ್ಕೆ ನಮ್ಮ ಶೈಕ್ಷಣಿಕ ಸಂಯೋಜಕರಾದ ಮಧುರಾ ಮೇಡಮ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ನಾನು ಈ ವೇದಿಕೆ ಮತ್ತು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮೇಲ್ಭಾಗದಲ್ಲಿರುವಂಥ ವಿದ್ಯಾರ್ಥಿ ಸಂಯೋಜಕರಿದ್ದಾರೆ, ತಮಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಂದು ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳಲಿಕ್ಕೆ ಇದ್ದಾರೆ ಮಿಸ್ಟರ್ ರೇಣುಪ್ರಸಾದ್ ಹೊಸೋಳಿಕೆ, ಅದೇ ರೀತಿ ರಜನೀಶ್ ಶೆಟ್ಟಿ, ಆಮೇಲೆ ಚಕ್ರಪಾಣಿ ಅವರ ತಂದೆ ಸುಬ್ರಹ್ಮಣ್ಯ ಬೈಪಡಿತಾಯ ಇವರು. ನಿಮಗೂ ಕೂಡ ಹೃತ್ಪೂರ್ವಕವಾದಂಥ ಸೌಜನ್ಯಯುತ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಈ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ವೃತ್ತಿ ಬಾಂಧವರಿಗೆ, ಎಲ್ಲ ಈ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ, PU ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವರ್ಗದವರಿಗೆ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ JP ಅವರೊಂದಿಗೆ ಆಗಮಿಸಿದ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಕೂಡ, ಅದೇ ರೀತಿ ಛಾಯಾಗ್ರಾಹಕರಿಗೆ, ತಾಂತ್ರಿಕ ವರ್ಗದವರಿಗೆ ಮತ್ತು ಕೇರಳ ರಾಜ್ಯಗಳ ಗಡಿನಾಡ ತುಳು ರಂಗಭೂಮಿಯಲ್ಲಿ ಗುರುತಿಸಿಕೊಂಡು ಮುಂದೆ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿ
ತುಳು ಹಾಗೂ ಕನ್ನಡ ಸಿನಿಮಾಗಳಲ್ಲಿ ಪಾತ್ರಗಳನ್ನು ನಿರ್ವಹಿಸಿ ಹೆಸರನ್ನು ಗಳಿಸಿ ತದನಂತರ ಇತ್ತೀಚಿನ ಪ್ರಖ್ಯಾತ ಸಿನಿಮಾಗಳಲ್ಲಿ ಒಂದಾದ ಸೂ ಫ್ರಮ್ ಸೋ ಸಿನಿಮಾವನ್ನು ನಿರ್ದೇಶಿಸಿ ನಟಿಸಿ ಸಮಾಜಕ್ಕೆ ಒಳ್ಳೆಯ ಸಿನಿಮಾ ನೀಡಿದ ಕೀರ್ತಿ ತಮ್ಮದು ಸರ್. ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಜಯಪ್ರಕಾಶ್ ತುಮಿನಾಡು ಇವರ ನುಡಿಗಳಿಗಾಗಿ ವೇದಿಕೆ. ಕಾಣ್ತಿದ್ದೀರಾ? ಜೋಶ್ ಕಾಣ್ತಿಲ್ಲ ಕಾಲೇಜಿದು. ಮೊದಲಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಜನರಿಗೆ ತಲೆಬಾಗಿ ನಮಿಸುತ್ತಾ, ವೇದಿಕೆಯ ಮುಂದೆ ಇರುವಂಥ ನನ್ನ ಎಲ್ಲ ಗೆಳೆಯರಿಗೆ ನನ್ನನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂಥ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಕನ್ನಡದಲ್ಲಿ ಮಾತಾಡಬೇಕಾ ತುಳುವಲ್ಲಿ ಮಾತಾಡಬೇಕಾ? ತುಳು ಬರ್ತೀನಿ ನಾವಂದ ಸರ್ ನನಗದಲ್ಲ ಬಂದ್ಬಿಟ್ಟಾರ. ತುಳುವಲ್ಲಿ ಮಾತಾಡ್ಬೋದು. ಅದು ಈ ಸೈಡ್ ಲೋಡ್ ಜಾಸ್ತಿ ಇದೆ. ಥ್ಯಾಂಕ್ ಯು. ಏನು ತುಳು ಸಿನಿಮಾ ಬೊಕ್ಕ ತುಳು ಕನ್ನಡ ಸಿನಿಮಾಗೆ ಹೋಗಿ ಮಾಡಿಕೊಂಡು ತುಳುತ ರಂಗಭೂಮಿದ ಕಲಾವಿದೆ, ತುಳು ನಾಟಕದ ತುಳು ಬಲ್ಲೆ ತಿಳಿಪಲ್ಲೆ ಒಂದೊಂದು ಗೊತ್ತಿನ ಹಂಚಿದ ಕಲಾವಿದೆ. ಅಂಚಾದ ಓಲಾಡ ಇಂಕ ಪೋನಾಗ ತುಳು ಪಾತ್ರೆ ಅವಕಾಶ ತಿಕ್ಕನಾಗ ನಾನು ಬಿಡುಪೂಜಿ ಅಂಚಾದ ತುಳುಟೆ ಪಾತ್ರೆ ಕಾಣಿಸಿಲ್ಲ. ಸುರುಕಾದ ಬೆಂಗಿ ಬಿಟ್ಟದು ಕಡಪು ದಿನಗಳು ನಮ್ಮ ತುಳು ರಂಗಭೂಮಿದ ಕಲಾಭಿಮಾನಿಗಳು ಅಂಚ ಬಂದು ನಿತ್ಯ ನಿತ್ಯ ನಿಖಿಲ ಬತ್ತೊಂದು ದಿನಿ ಕನ್ನಡ ಸಿನಿಮಾದ ಒಂಜಿ ನಟ ಆದ ನಿರ್ದೇಶಕ ಆದ ಏರ್ಪಲ್ಲ ಓಲ್ಲ ಪೋನಾಗಲ ಒಂಜಿ ಸುರು ಅದು ಒಂಜಿ ಪಾತ್ರ ಬಂಟ ಒಟ್ಟಿಗೆ ಗೆಳೆಯರು ಬೆದರು ಅಟ್ಲೆಗೆ ಕೇಂದ್ರ ಬೋರಾದಪ್ಪು ಎಂಗ ಒಬ್ಬೇ ಕಾಲೇಜಿಗೆ ಹೋಗ್ನು ಬಂಡ ಒಂಜಿ ತರ ಪೋಡಿಗೆ ದಯವಿ ಬಂಡ ನನ್ನ ಲೈಫುಡು ಕಾಲೇಜ್ಗೆ ಪೋತಿಜಿ ನೈನ್ತ್ ಎನ್ನ ಎಜುಕೇಶನ್ ಸ್ಟಾಪ್ ಆಂಡು ಅದ್ರದ್ದು ಬೊಕ್ಕ ಹೆಂಗೆ ಸಿನಿಮಾಡಾಡು ಒಯ್ಟ್ಲ ಹಿಂಗೆ ಕಾಲೇಜ್ದ ಒಂಜಿ ಹುಡುಗನ ಪಾತ್ರ ಹಿಂಗೆ ತೆಗೆದಿಚ್ಚಿ ಅಂಚದ ಹಿಂಗೆ ಕಾಲೇಜಿಗೆ ಪೇರ್ ತೆಗೆದಿಚ್ಚಿ ಉಂಟಲ್ಲ ಏನಿಂತ ಕಾಲೇಜಿಗೆ ಪೋಂದುಪ್ಪುನೆ ಗೆಸ್ಟ್ ಅದು ಅವು ಸಿನಿಮಾ ಆದಾಯ ಅದು ಬೊಕ್ಕ ಐಗೆ ಹಿಂಗೆ ಏಪಲ ಒಂಥರ ಪೋಡಿಗೆ ಒನ್ನೆ ಅದು ಕಾಲೇಜ್ದಾಗ ಏಪಲ ಮಸ್ತ್ ಜೋಶ್ ಉಡುಪೇರು ಬೊಕ್ಕ ಮೂಲು ಜಾಸ್ತಿ ಪೊಣ್ಣಲ್ಲಿ ತೋಜೊಂದುಲೇರು ಈ ಸೈಡ್ ಗಾಂಡ್ರು ತೋಜೊಂದುಲೇರು. ಇನ್ನಿತ್ತ ಕಾಲೇಜ್ ಈತೊಂದು ಎಡ್ಡೆ ಕಾರ್ಯಕ್ರಮಕ್ಕೆ ನನ್ನ ಇದ್ದಾರೆ ಒಂದು ವೇದಿಕೆ ಈತ ಜನಕ್ಕೂ ಒಂದೊಂದು ವೇದಿಕೆ ದಂಚಿ ತಗೊಂಡು ಮಾತಾಡಕ್ಕೆ ಅರ್ಥ ಮಾಡೋದ ದಯಮಾಡಿ ಅಕ್ಲಾಕ್ಲಿ ಪಾತ್ರೆನ ಕಾಪುಂಡು ಅಕ್ಲಿಗೆ ಅರ್ಥ ಒಂದು ಜನ ಭಾಷೆ ಬರೋಣ ಪಿಕ್ಚರ್ ತಗೊಂಡು ಬಂದು ಇನ್ನಿತ ವೇದಿಕೆ ದಂಚಿ ಈತ ಜನಕ್ಕೂ ಒಂದು ಒಂದುಲಾರು ಅಂಡ್ ಇಡೀಗೆ ಬರ್ತದೆ ಒಂದು ಪರ್ಫಾರ್ಮೆನ್ಸ್ ಕೊರ್ರೆ ಅನ್ನು 10 ಜನ 5 ಕಮ್ಮಿ ಅಂಚನೆ ಅವನು ಹೋಗ್ನು ಐಗೆ ಒಂದು 10 ದಿನ ಹತ್ರ ಪ್ರಾಕ್ಟೀಸ್ ಒಪ್ಕೊಂಡು ಪೂರಲ್ಲಿ ಒಪ್ಕೊಂಡು ಒಬ್ಬೇ ಒಂಜಿ ನಮ್ಮ ಲೈಫ್ದ ಒಬ್ಬೊಂಜಿ ನಮಗೊಂಜಿ ಏಮ್ ಮುಂದೆ ಒಪ್ಕೊಂಡು ಈಗ ಡಾಕ್ಟರ್ ಅಲ್ಲೇ ಇಂಜಿನಿಯರ್ ಅಲ್ಲೇ ಆ್ಯಕ್ಟರ್ ಅಲ್ಲೇ ಡೈರೆಕ್ಟರ್ ಅಲ್ಲೇ ಸ್ಕ್ರಿಪ್ಟ್ ರೈಟರ್ ಅಲ್ಲೇ ದಾಲ್ ಅಂಡ್ ಐಗೆ ಒಂಜಿ ಸುರುತ ಒಂಜಿ ಸಣ್ಣ ಪ್ರಯತ್ನ ಬಂದುಕೊಂಡು ಸುರುತ ಪ್ರಯತ್ನ ಅವು ಪೂರ ಶಾಲಾ ದಿನದ ಸ್ಟಾರ್ಟ್ ಆದ ಐಕೊಂಜಿ ಗಟ್ಟಿದ ಅಡಿಪಾಯ ದಿಕ್ಕುನು ಕಾಲೇಜ್ ದಿನಟ್ಟು ಶಾಲಾ ದಿನಟ್ಟು ನಮ್ಮನ್ನು ಟೀಚರ್ ನಕಲು ಡ್ಯಾನ್ಸ್ ಮಾಡ್ಕೊಂಡು ಹೋಯ್ರು ಸ್ಟಾರ್ಟಾಗಿ ತರೆಕೊಂಡು ಟೊಪ್ಪಿದ್ದು ಇದು ಚಿಟ್ಟೆ ಬರೋದಿದ್ದು ಐದು ಬೊಕ್ಕ ನಮ್ಮನೆ ಮಂತದ್ದು ಬರ್ತದೆ ಆ ಇಂಟ್ರೆಸ್ಟ್ ಇತ್ತು ಮಾತ್ರ ನಮ್ಮ 9th 8th SSLC ಎತ್ತನಾಗ ನಮ್ಮ ಇಂಟ್ರೆಸ್ಟ್ ಬಂದದಪ್ಪ ಕಾಲೇಜಿಗೆ ಅಂಚಾತು ಕಾಲೇಜಿಗೆ ಬರ್ತೇನೆ ಹಿಡಿದು ಬೊಕ್ಕ ನಿಗಲಿಗೆ ಹೋಯ್ತಾ ಮಾತ್ರ ಇಂಟ್ರೆಸ್ಟ್ ಉಂಡು ಬಂದು ಕರೆಕ್ಟಾಗಿ ನನಗೆ ವೇದಿಕೆ ದಿಕ್ಕ ಶುರು ಆಗ್ಬೋದು ತುಲೆ ಕಾಲೇಜ್ಗೆ ಹೋದಿನ ಈ ಕಾಲೇಜ್ ಬಗ್ಗೆ ಮಾತಿದ್ರು ಹಿಂಗೆ ಅಂಚೆ ಮುಂದೆ ಏನೇನು ಅಂಚೆನದ ಕರೆಕ್ಟಾಗಿ ನಾವು ವೇದಿಕೆ ದಿಕ್ಕದ
ಏರಿಗೂ ಓಡಿಗಳೆತ್ತರ ಹಾಕೊಂಡು ಆಂಡ ಕರೆಕ್ಟ್ ಆಯ್ನ ವೇದಿಕೆ ಪ್ರತಿ ಸಲ ನಮ್ಮ ಕಣ್ಣೆದುರು ತಿಕ್ಕೊಂಡು ಆಂಡ ಅವು ಕರೆಕ್ಟ್ ಆಯ್ನ ವೇದಿಕೆ ಬಂದು ಪ್ರೂವ್ ಕೂಡ ಇದೆಯಾ ನಮ್ಮ ಅವೇನು ಸರಿಯಾದ ಉಪಯೋಗ ಮಾಡ್ತಾನೆ ಮಾತ್ರ ಸರಿಯಾದ ಅವೇನು ನಮಗೆ ಯೂಸ್ ಮಾಡ್ತಾರೆ ಬರ್ಕೊಂಡು ಅವು ನಮಗೆ ಎಡ್ಡೆ ಆದ ನಮ್ಮ ಒಟ್ಟಿಗೆ ಹೋಗ್ಕೊಂಡು ನಮ್ಮ ಕೈ ತಿಕ್ತಿ ನಾವು ಮೊಬೈಲ್ ಆದ ಪಡು ಬೈಕ್ ಆದ ಪಡು ಕಾರ್ ಆದ ಪಡೋಲ್ಲ ಅವೇನು ಸರಿಯಾದ ಯೂಸ್ ಮಾಡ್ತಾನೆ ಮಾತ್ರ ಅವು ನಮಗೆ ಉಪಯೋಗ ಬರ್ಕೊಂಡು ಅದ್ರದ್ದು ಜಾಸ್ತಿ ಯೂಸ್ ಮಾಡ್ತಾನೆ ಅವು ನಮಗೆ ಹಾಳಾಗ್ಕೊಂಡು ಎಂದಾಗ ಬಂಡ ಪ್ರತಿ ವೇದಿಕೆಯನ್ನು ನಿಖಿಲಿಗೆ ಒಂಜಿ ಏರಾನ ಒಂಜಿ ಕಲಾ ಪೋಷಕರ ಅವಾರ್ಡ್ ಕಾಲೇಜ್ ಅವಾರ್ಡ್ ಮಾತೆಲ್ಲ ಒಂಜಿ ವೇದಿಕೆಯನ್ನು ಸೃಷ್ಟಿ ಮಂದು ಕೊಡ್ಬೇಕು ನಿಖಿಲಿಗೆ ನಿಖಿಲ್ನ ಕಲಾ ಚಾತುರ್ಪುನ್ ತೋಜಾರ ನಿಖಿಲ್ನ ಟ್ಯಾಲೆಂಟ್ ತೋಜಾರ ಅಣ್ಣ ನಿಖಿಲ್ನ ಟ್ಯಾಲೆಂಟ್ ದಾದ ಬಂದು ಏರ ಕೊಡೋರೇ ಪಂಡದ ಬೊಪ್ಪು ಹಿಡಿದು ನಿಖಿಲೆ ಗೊತ್ತು ಬೋರ್ಡ್ ನಿಖಿಲ್ ದಾದ ಅವಳು ಬಂದು ಇತ್ತ ಎಂದೇಟು ಪಾಂಡೆ ಇರತ್ತ ನಿಖಿಲ್ ಎನ್ನ ವಿಡಿಯೋದ ಬಗ್ಗೆ ಐಟು ಪೇಂಟರ್ ಬಂದಿತ್ತಾನೆ ಎಷ್ಟು ಜನಕ್ಕೆ ಅರ್ಥ ಆಗಿ ಗೊತ್ತಿಜ್ಜಿ ಯಾನ್ ಪೇಂಟರ್ ಬಂದ ಪಿಕ್ಚರ್ ಬಿಡು ಬಂದ ಪೇಂಟರ್ ಅತ್ತು ಯಾನು ಗೋಡೆ ಕಲರ್ ಪೇಂಟ್ ಆಗಿ ಬಂದಿತ್ತು ನಾನು ಪೇಂಟರ್ ಏನು 9th ಕಾಲೇಜ್ ಶಾಲೆ ಮುಗಿಂಡು ಎಡದ ಕಾಲೇಜ್ ಹೋಗ್ನ ಒಂಜಿ ವ್ಯವಸ್ಥೆ ಜಾಂಡು ಅದ್ರದ್ದು ಬೊಕ್ಕ ಹೆಂಗೆ ಎನ್ನ ಬೇಲೆ ಮಸ್ತ್ ಮಲ್ಲಾದಾಣದ ಎಣ್ಣೆ ನನ್ನ ನೆಂಚಿನ ಊರುಡು ಒಂಜಿ ಜಾತ್ರೆ ಕೋಲ ನೇಮ ಒಂಜಿ ಮದಿಮೆ ಇಟ್ಟು ಬಗ್ಗೆ ಇಂಚಿನೇ ಹೋಗ್ಕೊಂಡು ಎನ್ನ ಲೈಫ್ನ ನೆನದಿತ್ತೆ ಅಣ್ಣ ಓಲಾ ಒಂಜಿ ಕಡೆಟ್ ಓಲಾ ಮದಿಮೆದಲ್ಪ ಊರುಡು ಪೂರ ಮದಿಮೆ ಹಾಕೊಂಡು ಬಂಡ ಮಾತ್ರೆಗಳು ಗೊತ್ತುಕೊಡೋದು ನಮ್ಮ ಸಿನಿಮಾ ಇದ್ದಿಲ್ಲಗನೆ ಅದೇ ಡ್ಯಾನ್ಸ್ ಅಂತ ಮುಂಡದ ಅಂಚನೆ ಉಪ್ಪಣಿಂಗಿಲ್ಲ ಊರದ ಮದಿಮೆ ಪುರ ಯಾನು ಬಾರಿ ಶೋಕ್ ಡ್ಯಾನ್ಸ್ ಮುಂದೆ ಆ ಪೊರ್ತುಗೆ ಮಸ್ಸನ್ನ ಕ್ಲಾಪ್ ಹಾಕೊಂಡಿದ್ದಾರೆ ಭಕ್ತನ ಮರದನಿ ಪೇಂಟದ ಬೆಲೆ ಹೋಗಿದ್ದೆ ಐದು ಬಕ್ಕ ಓಲ 4 ಜನ ಸೇರ್ನಲ್ಪ ಮಸ್ತ್ ತಿಳಿಪ ಬಂದಿತ್ತೆ ಯಾನ್ ಪಾತ್ರೆಯನ್ನು ಮಸ್ತ್ ಜನ ಕೆಬ್ಬಿ ಬಂದಿತ್ತೆ ಒಂಜಿ ಗುಂಪು ಸೇರಿದ ಜೇಪಿ ಬತ್ತೆ ಅಂಚ ಒಂಜಿ ಆತ ಎನ್ನ ಫ್ಯಾಮಿಲಿ ಪೂರ ಸೇರಿದ ಅಗ್ಲಿಂದ ತಿಳಿಪ ಬಂದಿತ್ತೆ ಇಂಚನೆ ಪೋಂದಿತ್ತನು ಅಣ್ಣ ಒಂದಿನ ಏರ ಹೆಂಗೆ ಒಂಜನ ಒಂದು ಪಾತ್ರೆ ಬಂದಿರು ಈ ಓವೇನು ಓಡು ಮಾಲ್ಪೋಡ ಅಲ್ಪ ಮನ್ಪಂದಿನ ಹಿಡ್ದವ್ರೆ ಟ್ಯಾಲೆಂಟ್ ಗೊತ್ತ ಒಂದಿಜ್ಜಿ ಈ ಮದಿಮದಿಲ್ಲಡತ್ತು ನಲ್ಗೊಡೇನಿ ವೇದಿಕೆ ನಲಿಪೋಡು ಈ ತಿಳಿಪ ಒಂದುಲತ ಅವೇನು ಪೂರ ಈ ವೇದಿಕೆ ಬತ್ತು ಮಲ್ತದ ಐಕೊಂಜಿ ಪುದರೋಡಿ ಈ ರೈಟರ್ ಅಪ್ಪ ಅದ್ರದ್ದು ಬೊಕ್ಕದ ಎನ್ನ ಶುರು ಆಂಡು ನಾಟಕ ಒಂಜಿ ನಾಟಕ ಬರೆಯೋಡು ಬಂದೇನೋ ಮಸ್ತ್ ಪ್ರಯತ್ನ ಬತ್ತೆ ಮಸ್ತ್ ವರ್ಷದ ಪ್ರಯತ್ನ ಎನ್ನ ಜೀವನದ ದಾದ ಗುರಿಗೆ ಅಂತ ಮಾತೆಲ್ಲ ನಾನು ಒಂಜೆ ಬಂದಿದ್ದೀನಿ ನಾನು ಒಂಜಿ ನಾಟಕ ಬರೆಯಡೆ ಯಾವ ಒಂಜಿ ನಾಟಕ ಬರೆ 5 ಬುಕ್ ಹೆಂಗೈದ ಬಗ್ಗೆ ತಿಳಿಯೊಂದು ಪೋಯ ಬುಕ್ಸ್ ಓದಿ ಒಂದಾತು ಒಂಜಾತ್ ಜನದ ಒಡನಾಟ ತಿಂಗಳಿಗೆ 5 ಬುಕ್ಕ ಒಂಜಿ ನಾಟಕದಲ್ಲಿ ಬರೆದು ಇನ್ನಿತ್ಯಾನು 10 ನಾಟಕ ಬರೆಯುತ್ತೆ ಎನ್ನ ಏಮಿತ್ತಿನ ಒಂಜಿ ನಾಟಕ ಬರೆಯಪುನ 10 ನಾಟಕ ಬರೆದ 2 ಬುಕ್ಕ ಒಂಜಿ ಸಿನಿಮಾಡ ಆಕ್ಟ್ ಮಾಡ್ಬೋದು ನಾನು ಜಾಸ್ತಿ ಬರ್ತದೆ ಸಿನಿಮಾಡ ಆಕ್ಟ್ ಮಲ್ತಂದು 2 ಸಿನಿಮಾಡ್ ಮಾತ್ರ ಆಕ್ಟ್ ಮಾಡ್ಬೋದು ಬಂದು ಆಸೆ ಬರ್ತದೆ ಇನ್ನಿತನ ಸಿನಿಮಾದ ಒಂಜಿ ಉಂತಿಯರು ಬೌಂಡರಿಗೆ ಸಪ್ತಸಾಗರದ ಚೆಲ್ಲು ಒಂದು ಮೋಟೆ ಕತೆ ತೂಡು ಒಂಜಿ 2-3 ಪಿಕ್ಚರ್ ಮಾತ್ರ ಲೆಪ್ಪೆರಲ್ಲಿ ಎತ್ತೊಂದು ಉಪಯೋಗ ಅಂಡ ನಮ್ಮ ದಾದ ಮಲ್ಪೋಡು ಬಂದು ನಮಕ್ ಮಾತ್ರ ಗೊತ್ತು ಕೂಡ ನಿಗ್ಲಿಗೆ ಪಣ್ಣ ಅರ್ಥ ಒಂದು ಮುಂದೆ ನಮ್ಮ ಓನು ವೇದಿಕೆ ತೋಜಾಡುವ ಆ ವೇದಿಕೆ ತೋಜಾಡ ಮಾತ್ರ ಈಗ ಮರ್ಯಾದೆ ಬರ್ಕೊಂಡು ನಮ್ಮ ಟ್ಯಾಲೆಂಟಿಗೆ ಒಂಜಿ ಮಾನ್ಯತೆ ತಿಕ್ಕೋನು ಯಾನು ಒಂಜಿ ನಾಟಕ ಬರೆಯ ಹೋತಿನೇ ಇನಿ 10 ನಾಟಕ ಬರೆಯ ಒಂಜಿ ಸಿನಿಮಾಡ ಆಕ್ಟ್ ಮಾಡ್ಬೋದು ಪೋಯಿನೇ ಇನಿ ಸಿನಿಮಾ ಬರೆದು ನಿರ್ದೇಶನ ಮಾಡ್ತದು ಐಟೆ ಆಕ್ಟ್ ಮಾಡ್ತದು ಒಂಜಿ ನಟ ನಿರ್ದೇಶಕ ಆದುಲ್ಲ ನಿಗ್ಲಿಗೆ 2025 ಸೂಪ್ರಮ್ ಸೋ ಬರ್ತನ ಬಂದು ಮಾತ್ರ ಗೊತ್ತು ಯಾನೊಂದಿನ ಶುರು ಮಾಡಿದೀನಿ 2009 2025 ಮುಟ್ಟದ ಜರ್ನಿ ಉಂಡು ಇನಿ ಎಲ್ಲರೂ ಹೂಲ ಆಗೋಜಿ ಯಾನಿಂತ ಬರ್ತದೊಂದು ದಾಯಿಗೆ ಪನೋಡು ಬಂದುಂಡು ಹೆಂಗ್ ಗೊತ್ತಿಜ್ ಒಂದು 8 ಜನಕ್ಕೆ ಅರ್ಥ ಒಂದುಂಡು ಬಂದು ಎಂಗೆಲ್ಲ ಗೊತ್ತಿಜಾಣ ಯಾನ ಜಾತ ವೇದಿಗಳು ಪನಗ ಭಾಷಣಕ್ಕೆ ಪನಗ ಯಾರು ನೆಕ್ಸ್ಟ್ ದಾದ ಮಾರೆ ಎಂಗ್ಲ ಡ್ಯಾನ್ಸ್ ಉಂಡಲ್ಪ ನಾಟಕ ಉಂಡಿದ್ದೆ ಪ್ರೈಸ್ ಕೂಡ ಉಂಟು ಅವೇ ಬಗ್ಗೆ ನಾನು ಯೋಚನೆ ಮಾಡ್ತೋಯ್ತೆ ವೇದಿಕೆ ಪಾತ್ರೆಗಳ ಬಗ್ಗೆ ಹಿಂಗೆ ಅರ್ಥನೇ ಹೊಂದಿದ್ದಾಳು ಅಣ್ಣ ಮಾತ್ರೆಗಳು ಒಂಜಿ ಇನ್ನಿತ್ತೆನಗಳು ಮಾತ್ರೆಗಳು ಒಟ್ಟುಗುಲ್ಲಾರು ಎಲ್ಲ ಕಾಲೇಜ್ ಪೂರ ಮುಗಿಯೋದು ಬರ್ತೇನೆ ನಡು ಬೊಕ್ಕ ನಿಖಿಲ್ ಲೈಫ್ ಹೋಗ್ಬೋದೇನೆ ನಡು ಬೊಕ್ಕ ಸಪ್ರೇಟ್ ಆದ ನಡು ಬೊಕ್ಕ ನಿಖಿಲೆ ಗೊತ್ತಾರೆ ಸ್ಟಾರ್ಟ್ ಆಗೋದು ಹಾಲು ಡಾಕ್ಟರ್ ಆಲ್ಗೆ ಮೇಲೆ ಇಂಜಿನಿಯರ್ ಆಗಿ ಕೆಲವರು ಬೇರೆ ಬೇರೆ ರೂಟಿಗೆ ಹೋಗ್ತಾರೆ
ಆನಿ ಗೊತ್ತಾಕೊಂಡು ಎಂಕಲ್ ಟೈಮನ್ನು ಓಲ್ ವೇಸ್ಟ್ ಮಾಡ್ತೀನಿ. ನಮ್ಮ ಪಪ್ಪ ಅಮ್ಮ ಅವಳು ಮಸ್ತ್ ವರ್ಷ ಚಾನ್ ನೆರವಿದ್ದೆ. ಎನ್ನ ಪಪ್ಪ ಅಮ್ಮ ಎನ್ನ ಪಪ್ಪಂಜಿ ಮಲ್ಲ ಕಾಸ್ತಾರ ಅವಡಿತ್ತಂದ್ರೆ, ಎನ್ನ ಅಮ್ಮನ ಫ್ಯಾಮಿಲಿ ಕಾಸ್ತಾಕ್ಲ ಅವಡಿತ್ತಂದ್ರೆ, ಒಂಜಾತ ಜಾಗ ತೆತ್ತಿ ಹೊಡಿತಂದ್ರೆ, ಬಾಕಿದ ದೋಸ್ತಿನಕ್ಲ ಪಪ್ಪನಕ್ಲ ಎಂಬರ್ತವನಿಗೆ ಕೋಪ ಬಂತನು. ಆರು ಬ್ಯಾಂಕ್ದ ಮ್ಯಾನೇಜರ್, ಮೇರು ಪೊಲೀಸ್ ಆಫೀಸರ್ ಎನ್ನೆಲ್ಲ ಒಳ್ಳೆಯದು ಪಪ್ಪ ಅಂಚನೆ ನೆರವಿದ್ದೆ. ದೇಪಣ್ಣಿಕ್ಲ ಇಲ್ಲಂತೂನಾಗ ಕರೆಂಟ್ ಇಜ್ಜಾಂಡು ಒಂಜಿ ಬೋರ್ಡೇನ ಹೋಗ್ಲಿಕ್ಕೆ ಆ ಬೋರ್ಡ್ ತಪ್ಪಿಕೊಂಡಿದ್ದಾನೆ. ಮಸ್ತ್ ವರ್ಷ ಅದೇನದಕ್ಕೆ ಯಾನು ಬೇಲೆ ಪುರ ಬುಡ್ದೇನದ ಬೊಕ್ಕ ಶಾಲೆ ಬುಡ್ದೇನಕ್ಕೆ ಬೇಲೆಗೆ ಬೋರ್ಡ್ ಬೊಕ್ಕ ಭಾರಿ ಜಾಲಿ ಆಗಿತ್ತು ಲೈಫ್. ಯಂಗ್ ಬೆನ್ಪುನು ಜಾಲಿ ಮನ್ಪುನು ಫಿಲ್ಮು ಅವು ಪುರ ಬಂದು ಗೊತ್ತಾವನು ಪೂಜೆ ಬಗ್ಗೆ ನಮಗೆ ಇಲ್ಲದ ಕಷ್ಟ ಅಡ ಒಂಜಿ ಟೈಮ್ಗೆ ಎತ್ತನಾಗ ಎಂಕಲ ಗೊತ್ತಾಂಡು ಎನ್ನ ಒಟ್ಟು ಬಿತ್ತಿನಕ್ಲು ಪೂರ ಬೇತೆ ಬೇತೆ ಸ್ಟೇಜಿಗೆ ಎತ್ತಿಯರು. ಕ್ಲಾಸ್ ಎತ್ತಿನಕ್ಲು ಒಟ್ಟಿಗೆ ಬೇಳ ಮಂದಿನಕ್ಲು ಪೂರ ಬೇತೆ ಬೇತೆಲ್ಲ ಬೆಳಗ್ಗೆತ್ತಿಯರು. ಅವರಿಗೆ ಗ್ಯಾರೇಜ್ ಬೆಂದಿನೇ ಒಂಜಿ ಗ್ಯಾರೇಜ್ ಪಾಡಿ ಯಾನ್ ಕೊಡಲ ಪೇಂಟದ ಬೆಲೆಗೆ പോകുന്നിಲ್ಲ. ಅಪ್ಪ ಹಿಂಗೆ ಒಂಜಿ ದಿನ ಬಂತಾಂಡು ಯಾನ್ ಈತನಟ್ಟೆ ನನ್ನ ಪಪ್ಪನ ನನ್ನ ಅಜ್ಜನ ನನ್ನ ಬಾಕಿದ ಫ್ಯಾಮಿಲಿದಾಗಲೇ ನಿಂಚ ದೂರ್ಯನ ನೆಕ್ಸ್ಟ್ ದ ಜನರೇಷನ್ ಏನಲ್ಲ ದೂರ ನಂಚನೆ ಯಾನ ದಾಲ ಮಂತೀಜ್ ಬಂದು ಒಂದು ಯೋಚನೆ ಬರ್ತಿನ ಕೂಡಲೇ ದಾದ ಮನ್ಪುರು ಬಂದ ಐತ ಬಗ್ಗೆ ಯೋಚನೆ ಶುರು ಮಾಡ್ತಾರೆ. ಒಂಜಾತ್ ಸ್ಫೂರ್ತಿ ಅಪನಂಚಿದ ಬುಕ್ಸ್ ಓದ್ಯ ಒಂಜಾತ್ ಎನ್ನ ಒಡನಾಟ ಚೇಂಜ್ ಮಾಡ್ತೆ. ಅವು ಆನಿಗೆ ಮಸ್ತ್ ಚೆನ್ನಾಗಿ ತೋಜೊಂದಿತ್ತಂದ್ರೆ ಇದಾದ ಮರ ನೆಟ್ಟೆ ಪೋಂದಲ್ಲ ದಾದ ಮನ್ಪು ಜನ ಒಂಜಾತ್ ಜನ ನಿರ್ಣಯಗಳಿದೆ. ಈಗ ಇಂಜಿನ ಪಿಕ್ಚರ್ ಬಂದು ಪೋಂದು ಪೋನ ನಾಟಕ ಬಂದು ಪೋಂದು ಪೋನ ಅಕಲ್ ನೆರಪಿನ ತಪ್ಪಿಜಿ ದಯಪಂಡ 100 ಜನ போயிட்டு 90 ಜನ ಫೈಲ್ ಆಗಿ போயிட்டு ಅಂಡ 10 ಜನಟ್ಟು ಸರಿಯಾನ ಒಂಜಿ ನಮ್ಮ ರೂಟ್ ಸರಿಯಾದ ಉಲ್ಲನ ಇಜ್ಜನ ಬಂದು ಚೆಕ್ ಮಾಡ್ಬೋಡ ಇನ್ ರೂಟ್ ನತ್ತು ನಮನ್ ಒಬ್ಬೇ ಹೆಂಚಿನ ಒಂಜಿ ಸರಿ ಇಜ್ಜನ ಕಾಲೇಜ್ ಇರ್ದಲ್ಲ ಒಂಜಿ ಟಾಪ್ ಸ್ಟೂಡೆಂಟ್ ಬರ್ಬೇಕು. ಒಬ್ಬೇ ಒಂಜಿ ಬಡತನ ಒಂಜಿ ಕರೆಂಟೇ ಇಜ್ಜನ ಇಲ್ಲದ ಒಂಜಿ ಟಾಪ್ ಸ್ಟೂಡೆಂಟ್ ಬರೋದಿಲ್ಲ ಬಂಡ ಐಕ್ ವೈಕಲ ಬಡತನ ಕಾರಣತ್ತು ಸರಿಯಾನ ಸಾಧಿಜ್ಜನ ಕಾರಣತ್ತು ಸಪೋರ್ಟರ್ ಇಜ್ಜನ ಕಾರಣತ್ತು ನಮ್ಮ ಕಾರಣ ನಮ್ಮ ದಾದಾಂಡ ಆವಂದೆ ಬಾಕಿ ಆದ ಬಂಡ ಕಾರಣ ನವನೇ. ಇನ್ನಿತ ವೇದಿಕೆಗೆ ಲೆತ್ತದು ಎಂಗಿದ ಮೂಲ ದಾದ ಪಾತ್ರೆಯನ್ನು ಗೊತ್ತಿಜ ಸೊ ಕೇಪಪನಗಳ ಬಂದು ಹೆಂಗ ಸ್ಪೀಚ್ ಮಂತ್ರದಲ್ಲ ಬರ್ಪುಜಿ ಹೆಂಗ ದಾದ ಮನಸ್ಸು ಬರ್ಪುಡು ಯಾನ್ ಅವೇನು ಪಾತ್ರೆ ಬಂದು ಯಾನ್ ಇನ್ನು ದಾಯಕ ಪಾತ್ರೆ ಬಂಡ ಒಂದು ವಿಡಿಯೋ ಮುಲ್ದಾರ ಒಂದು ಇತ್ತು ಜನ ಪಾತ್ರೆ ನೆಟ್ಟು ಒಂದೆಟ್ಟಿ ಈತ ಜನಟ್ಟಿ ಏರೆಗಾಂಡ ಒರಿಯಾಗ ಒಂದು ನಾಟಿನ ಮಲ್ಲೇಜಿ ದಯಪಂಡ ಯಾನ್ ಏಪನ ತೂತಿನ ವಿಡಿಯೋ ಎದೋ ವರ್ಷ ತೂತಿನ ವಿಡಿಯೋ ಆರು ಏರಿಯಾಗೋಸ್ಕರ ನಾ ಪಾತಿರ್ತೀರ ಓಲಾ ಪಾತಿರ್ತೀರ ಹೆಂಗ ಸರಿಯಾದ ಟೈಮ್ ಹಿಡಿದು ತಿಕ್ಕೊಂಡವು ಯಾ ಮಸ್ತ್ ಲೋ ಅದಕ್ಕೂ ಹಿಂಗೆ ತಿಕ್ಕೊಂಡು ಅಲ್ತಿರ್ದು ಬೊಕ್ಕ ಸ್ಟಾರ್ಟ್ ಮಾಡ್ಬೇಕು ಅನಿಸನ್ ಯಾನ ಅಂಚೆನೆ ಮಸ್ತ್ ಜನ ಡೈರೆಕ್ಟರ್ ಏನಾಗ್ಲಿ ಆಕ್ಟರ್ ಏನಾಗ್ಲಿ ನಮ್ಮ ಬಗ್ಗೆ ಯೋಚನೆ ಅಂತ ಅಗ್ಲ ಬಗ್ಗೆ ಓದೋದಿತ್ತೆ. ಆ ಮೇರು ಒಂಜಿ ಡ್ರೈವರ್ ಆದಿತ್ತಿನಾರು ಆಕ್ಟರ್ ಏರಿಗೆ ಮೇರು ಕಂಡಕ್ಟರ್ ಆದಿತ್ತಿನಾರು ಆಕ್ಟರ್ ಏರಿಗೆ ಬಂದು ನಮಗೆ ದಯ ಸಾಧ್ಯ ಜಿನ್ ಸತ್ಯವಾದ ನಡ್ಕೊಂಡು ನಮ್ಮ ಮನಸ್ಸು ಮಂತ್ರ ದಾದ ಬಡ ನಡ್ಕೊಂಡು ಇನ್ನಿತ್ತ ನಿಖಿಲ ಗುಂಪಾದಕ್ಕೆಲ್ಲ ಗೊತ್ತಾಗುಜವು ಎಲ್ಲ ನಿಖಿಲ್ ಸಮಾಜರು ಒಡಿಯೋಡಿ ಅಪ್ಪ ಗೊತ್ತಾಗ್ಬಿಡು ನಿಖಿಲ್ ಓಡುಳ್ಳರು ಸಮಾಜ ಎಂಚನಿಕ್ಲೆನ್ ತಗೊಂಡು ಬಂದು ಆಟ ಪಡ ನಿಖಲ ಮಿತ್ತು ಎಡ್ಡೆ ಫ್ರೆಂಡ್ಶಿಪ್ ಎಂಜಾಯ್ ಮಾಡ್ಪ್ಲೆ ಕಾಲೇಜ್ ಎಡ್ಡೆ ನಿಂತಿದೆ ಉಪ್ಪಲೆ ಕಾಲೇಜ್ ಡೇಸ್ ಪೂರ ಭಾರಿ ಶೋ ಎಂಜಾಯ್ ಮಾಡ್ಪ್ಲೆ ಐದು ಜಾಸ್ತಿ ನಿಖಲ ಸ್ಟ್ರೆಂತ್ ದಾದ ಬಂದು ಕುಡೂರಿ ಎತ್ತು ನಿಖಲ್ ತೆರಿಯೋ ನೋಡು ಐತ ಬಗ್ಗೆ ನಿಖಲೆ ಗಮನ ಕೊಡು ದೇವರ ದಯಟೆ ನೀನು ಬೈದೆ ನಾನೊಂದು 10 ವರ್ಷ ಆನಾಗ ಎಂಕ್ ಏರಾಂಡ ಓಲಾಂಡ ಬತ್ತು ತಿಕ್ಕಲೆ ಒಂದು 10 ವರ್ಷ ತುಂಬಿಂಗಲ ಕಾಲೇಜಿಗೆ ಬತ್ತಿತ್ತಾರೆ ಇದು ನಾನು ಸ್ಪೀಚ್ ಮುಂದಿತ್ತಾರೆ ಅಂತ ಏರಾಂಡ ಒಂಜಿ ಲೈನ್ ಪಂಡದು ಸರ್ ಯಾನೀನಿ ಓಡನಿ ಮಲ್ಲ ಜನ ಅದು ಎನ್ನದು ಬತ್ತು ಪಾತ್ರೆ ಬಂದು ನಾನು ದೇವರ ನಟ್ಟೊಂದು ಥ್ಯಾಂಕ್ ಯು ಸೋ ಮಚ್ ನಾನು ಎತ್ತಿನ ಇದು ಇನ್ನಿದು ದಿನಗಳಿಗೆ ನನ್ನ ಕೂಡ ಹೇಳಿ ಎಂಜಾಯ್ ಮಾಡ್ಲೆ ಥ್ಯಾಂಕ್ ಯು ಸೋ ಮಚ್.
ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಇದರ ಅನಾವರಣವಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮದೇ ಕಾಲೇಜಿನ ದ್ವಿತೀಯ BBA ಪದವಿಯ ದೀಕ್ಷಾ ಎನ್ನುವ ವಿದ್ಯಾರ್ಥಿ ತನ್ನದೇ ಕೈಯಿಂದ ಶ್ರೀ ಜಯಪ್ರಕಾಶ್ ಅವರ ಅದ್ಭುತ ಚಿತ್ರವನ್ನು ನಿರ್ಮಿಸಿ ಅವರಿಗೆ ನೀಡಿರುವಂತಹ ದೀಕ್ಷಾ ಅವರಿಗೆ ಧನ್ಯವಾದಗಳು ಹಾಗೂ ಸ್ವೀಕರಿಸುವಂತಹ ಜಯಪ್ರಕಾಶ್ ತುಮಿನಾಡು ಸರ್ ಇವರಿಗೂ ಪ್ರೀತಿಯ ಧನ್ಯವಾದಗಳು. ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಸಿನಿಮಾದ ಹಾದಿ ಇನ್ನಷ್ಟು ಮುಂದುವರಿಯಲಿ. ನಮ್ಮ ಭಾಗದ ಸಿನಿಮಾಗಳು ಇನ್ನಷ್ಟು ಪ್ರಸಿದ್ಧತೆಯನ್ನು ಪಡೆಯಲಿ. ತುಳು ಹಾಗೂ ಕನ್ನಡ ಸಿನಿಮಾಗಳು ಬೇರೆ ಯಾವುದೇ ಭಾಷೆಯ ಸಿನಿಮಾಗಳಿಗೆ ಮಿಸ್ಟೇಕ್ ಏನಲ್ಲ. ಏನ್ ಹೇಳ್ತಿದ್ರಿ ನೀವು? ಮಾಡ್ಬೇಕು, ನಾನು ನೋಡ್ತೀನಿ, ಆಗುತ್ತಾ? ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಕಾಲೇಜಿನ ರವಿಯಣ್ಣ ಯಾರು? ನಿಮ್ಮ ಕಾಲೇಜಿನ ರವಿಯಣ್ಣ ಯಾರು? ರವಿಯಣ್ಣನ್ನು ಕರೀರಿ ಇಲ್ಲಿಗೆ, ಡ್ಯಾನ್ಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪೂರಕ್ಲಿಗೆ ಥ್ಯಾಂಕ್ಸ್ ಪನ್ಪೆ. ಹೆಂಗೆ ಕೊಂಚ ಆನರ್ ಮಂದಿನೇಕ ರಡ್ನೆ ಹೆಚ್ಚ ಸ್ಪೀಚ್ ಪಂಡದ ಸ್ಪೀಚ್ ಕೊಡ್ದೆ ಹೆಂಗೆ ಗೊತ್ತುಜಿ ಒಂಜಿ ಇತ್ತೆ ಪನ್ಪುನಿ ನಿಕ್ಲೆಗಿತ್ತೆ ಎಡ್ಡೆ ಒಂಜಿ ಒವ್ಲ ಟೈಮ್ ತಿಕ್ಕೊಂಡು ಆ ಟೈಮಿಗೆ ವೇಸ್ಟ್ ಮಾಡ್ಕೋಚಿ ಹೊರ ಒಂಜಿ ಟೈಮ್ ಕೊಂಡು ಅವು ಟೈಮ್ ವಾಪಸ್ ತಿಕ್ಕುಜಿ ನಮಕ್ ಒಕ್ಕ ಒಂಜಿ ಎಲ್ಲ ಫ್ಯೂಚರ್ ನಿಕ್ಕು ಏತ್ ಮಲ್ಲ ಜನ ಯಾರು ಮಲ್ಲ ಇಂಜಿನಿಯರ್ ಆವಾಡು ಡಾಕ್ಟರ್ ಆವಾಡು ಒವ್ವ ಒಂಜಿ ಮಲ್ಲ ಸ್ಟೇಜಿಗೆ ಪೋಲೆ ಮಾತ್ರ ಒಂಜಿ ಮಾನವಿದ್ದ ಏಪಲ ನಿಕ್ಲನ ಒಟ್ಟಿಗೆ ದಿಯೋ ನೋಡು ಏರೆಗ್ಲ ಕಷ್ಟ ಒಂಜಿ ಸಹಾಯ ಮನ್ಪುನ ಸ್ಪೆಷಲಿ ಪ್ರಾಣಿಲೇಗು ದಯಪಂಡ ಅವು ಮಸ್ತ್ ಹೆಲ್ಪ್ಲೆಸ್. ನಮ್ಮ ಕೊರಂಡ ಮಾತ್ರ ಅಕ್ಲೆಗೆ ತಿಕ್ಕುನಿ, ನಮ್ಮ ದಕ್ಕಂಡ ಮಾತ್ರ ಅಕ್ಲೆಗೆ ತಿಕ್ಕುನಿ. ಸೊ ಅಂಚಿನೇಕ್ ನಿಗು ಲೈಫ್ ಉಡಿ ಏತ್ ಮಲ್ಲ ಜನ ಆಡಲ್ಲ ಅವು ಒಂಜಿ ಎಡ್ಡೆ ಬೇರೆ ಏಪಲ ನಿಗು ಮನ್ಪುಲೆ. ಥ್ಯಾಂಕ್ ಯು. ವೇದಿಕೆಯ ಮೇಲಿರುವ ಗೌರವಾನ್ವಿತ ಪ್ರಾಂಶುಪಾಲರೇ ಹಾಗೂ ಮುಖ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಗೌರವಾನ್ವಿತ ಉಪನ್ಯಾಸಕರೇ ಹಾಗೂ ನನ್ನ ಮಿತ್ರರೇ, 2K25 ಪ್ರೇರಣಾ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಅದ್ಭುತವಾಗಿ ಕಾರ್ಯನಿರ್ವಹಿಸಿದಂತಹ ಫೈನಲ್ BCom ವಿದ್ಯಾರ್ಥಿಗಳಿಗೆ ಹಾಗೂ BBA ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನನ್ನು ಗುರುತಿಸಿ ಸನ್ಮಾನಿಸಿದ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಾನು 2016-17 ಬ್ಯಾಚಿನ BCom ವಿದ್ಯಾರ್ಥಿ. ನಾನು ಬೆಳೆದ, ಕಲಿತ ಮತ್ತು ಕನಸು ಕಂಡ ಸ್ಥಳ ಯಾಕಂತ ಹೇಳಿದರೆ, ಗ್ರಾಮೀಣ ಪ್ರದೇಶದಲ್ಲಿದ್ದರೂ ಕೂಡ ನಾವೇನು ಕಡಿಮೆ ಇಲ್ಲ ಅಂತ ತೋರಿಸಿಕೊಟ್ಟು ನನ್ನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದಂತಹ ಸಂಸ್ಥೆ. ಇಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ. ನಾನು ಕೂಡ CS ಪ್ರೊಫೆಷನನ್ನು ಆಯ್ಕೆ ಮಾಡಲು ಇದೇ ಕಾಲೇಜಿನ ಉಪನ್ಯಾಸ ಕೂಡ ಗೈಡ್ ಮಾಡಿದ್ದು. ನನ್ನೊಳಗೆ ಒಂದು ಪ್ರತಿಭೆಯನ್ನು ಹೊರತಂದದ್ದು ಕೂಡ ಇದೇ ಸಂಸ್ಥೆಯ KSS ಕಾಲೇಜು ಸಂಸ್ಥೆ. ಪದವಿ ಶಿಕ್ಷಣವನ್ನು ನನ್ನ ಬಾಳಲ್ಲಿ ಮಹತ್ವ ಪಡೆದಿದೆ. ನಾನು ಕಂಪನಿ ಸೆಕ್ರೆಟರಿ ಅಧ್ಯಯನ ಮಾಡಲು ಇಲ್ಲಿ ಕಲಿತಂತಹ ಅಧ್ಯಯನವು ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ. ಗ್ರಾಮೀಣ ಪ್ರದೇಶದಿಂದ ಬಂದಂಥ ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿ ಇಂದು ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಯೊಂದರಲ್ಲಿ ಕಂಪನಿ ಸೆಕ್ರೆಟರಿ ಆಗಿ ನಿರ್ವಹಿಸುತ್ತಿದ್ದೇನೆ ಅಂದರೆ ಈ ಸಂಸ್ಥೆಯ ನನಗೆ ಕೊಟ್ಟಂತಹ ಮಹತ್ವದ ಕೊಡುಗೆ. ಈ ಸಂಸ್ಥೆಯು ಯಾವಾಗಲೂ ವಿದ್ಯಾರ್ಥಿಯ ಬೆಳವಣಿಗೆಗೆ ಮತ್ತು ಭವಿಷ್ಯಕ್ಕೆ ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಆಗಿ ನಿಂತಿದೆ. ಇಲ್ಲಿ ಪ್ರತಿಯೊಬ್ಬರ ಮಾರ್ಗದರ್ಶನ, ಪ್ರೇರಣೆ ವಿದ್ಯಾರ್ಥಿ ಜೀವನವನ್ನು ನಿಜವಾಗಿಯೂ ರೂಪಿಸುತ್ತದೆ. ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ನಿಮ್ಮ ಕನಸುಗಳಿಗೆ ನಿಮ್ಮ ಶ್ರಮ ಮುಖ್ಯ. ಆದರೆ ನೀವು ನಂಬಿ ನಿಲ್ಲುವಂತಹ ಒಂದು ವೇದಿಕೆ ಕೂಡ ಮುಖ್ಯ. ನನಗೆ KSS ಕಾಲೇಜು ವೇದಿಕೆ ಆಗಿದ್ದಂತೆ ನಿಮಗೂ ಕೂಡ ನಿಮ್ಮ ಭವಿಷ್ಯದ ಭದ್ರ ನೆಲೆಗಲ್ಲಾಗಲಿದೆ. ಸಂಸ್ಥೆಯು
ನನ್ನ ಅಭಿವೃದ್ಧಿಯಲ್ಲಿ ನನ್ನ ಒಂದು ವ್ಯಕ್ತಿತ್ವವನ್ನು ರೂಪಿಸಿದ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಅಮೂಲ್ಯ ಅವಕಾಶಕ್ಕೂ ಗೌರವಕ್ಕೂ ನಾನು ಸಂಸ್ಥೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಡಳಿತ ವಿಭಾಗದ ವಿದ್ಯಾರ್ಥಿಗಳು ಇವತ್ತು ಮಾಡಿರುವಂತಹ ಪ್ರೇರಣಾ 2K25,000 ಬಹಳ ಉತ್ತಮವಾಗಿ ಮೂಡಿ ಬಂದಿದೆ. ಸಾಧಾರಣ 1.5 ತಿಂಗಳು ಪ್ರಿಪರೇಷನ್ ಇದ್ದರೂ ನಮ್ಮ ಕೆಲಸಗಳು ಆದದ್ದು ಮಾತ್ರ ಕೇವಲ 10 ದಿನಗಳಲ್ಲಿ, ಲಾಸ್ಟ್ 10 ಡೇಸಿಂದ ಡೇ ನೈಟ್ ವರ್ಕ್ ಮಾಡಿ ಫೈನಲ್ BCom ಆ್ಯಂಡ್ BBA ಸ್ಟೂಡೆಂಟ್ಸು ಬಹಳ ಚೆನ್ನಾಗಿ ಈ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಾರೆ. ಬಹಳಷ್ಟು BSc ವಿದ್ಯಾರ್ಥಿಗಳಿಗೆ ಒಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಪಕರು ಸಹ ಅವರಿಗೆ ಎಲ್ಲ ರೀತಿಯ ಮಾರ್ಗದರ್ಶನ ನೀಡಿದ್ದಾರೆ. ಉನ್ನತ ಶಿಕ್ಷಣದ ಜೊತೆಗೆ ಮಾನವೀಯತೆ ಹಾಗೂ ಪರೋಪಕಾರ ಗುಣವನ್ನು ಬೆಳೆಸಿಕೊಳ್ಳುವಂತಹ ಒಂದು ಮಹತ್ತರ ನಿಟ್ಟಿನಲ್ಲಿ ನಮ್ಮ ಕಾಲೇಜು 43 ವರ್ಷಗಳಿಂದ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸೊ ಆಲ್ರೆಡಿ ಹೇಳಿದಂತೆ ಕಂಪನಿ ಸೆಕ್ರೆಟರಿ ಎಕ್ಸಾಮ್ ಇರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ ಇರ್ಬೋದು, CMA ಕೋರ್ಸ್, ಡಿಸ್ಟ್ರಿಕ್ಟ್ ಜಡ್ಜ್, ಬೇರೆ ಬೇರೆ ಉನ್ನತ ಹುದ್ದೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೋಗಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ನಮ್ಮ ಕಾಲೇಜಲ್ಲಿ ನಿಮಗೆ ಗೊತ್ತಿರ್ಬೋದು, ಕೇವಲ 11,000 ಫೀಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡುವಂತಹ ಒಂದು ಸಂಸ್ಥೆ. ಬರುವ ವರ್ಷದಿಂದ ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ಯೂನಿಫಾರ್ಮ್ಸ್ ಸಹ ದೇವರುಗಳ ವತಿಯಿಂದ ನಮಗೆ ಸಿಗ್ತದೆ. ಸೊ ನಿಮಗೆಲ್ಲ ಗೊತ್ತುಂಟು, ದೇವಸ್ಥಾನದ ಅನ್ನಪ್ರಸಾದ ನಮಗೆ ಸಿಗ್ತದೆ, ಯಕ್ಷಗಾನ ಸಂಘ, ಸಾಂಸ್ಕೃತಿಕ ಸೌರಭ ತಂಡ, ಬೇರೆ ಬೇರೆ ಯೂನಿಟ್ಗಳು ನಮಗೆ ಕಾಲೇಜಲ್ಲಿ ನಿಭಾಯಿಸ್ತಾ ಇದೆ. ಸ್ಪೋರ್ಟ್ಸಿಗೆ KSS ಕಾಲೇಜ್ ಫೇಮಸ್. ಖೋಖೋ ಆಗಲಿ, ಕಬಡ್ಡಿ ಆಗಲಿ, ನಮ್ಮ ಕಾಲೇಜು ಎಲ್ಲ ಕಡೆ ನಮ್ಮ ಒಳ್ಳೆ ಹೆಸರನ್ನು ಮಾಡ್ತಾ ಇದೆ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಊಟ, ವಸತಿ ವ್ಯವಸ್ಥೆ ಅಥವಾ ದೇವಸ್ಥಾನದ ವತಿಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ವಿವಿಧ ಫೆಸಿಲಿಟೀಸನ್ನು ಸ್ಪೋರ್ಟ್ಸ್ನ ವಿದ್ಯಾರ್ಥಿಗಳಿಗೆ ನಾವು ನೀಡ್ತಾ ಇದ್ದೇವೆ. ನೆಕ್ಸ್ಟ್ ಇಯರ್ ದೇವರು ಮನಸ್ಸು ಮಾಡಿದರೆ ಓಕೆ ಅಂತ ಹೇಳಿದರೆ BSc 100% ನಾವು ಸ್ಟಾರ್ಟ್ ಮಾಡ್ತೇವೆ. ಈ ವರ್ಷ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಬಟ್ by next year we are going to start the BSc. So almost all everything has been completed. So if we get the green signal from the temple side, so we can finish it by within 1 year. ಸೊ ಬೇರೆ ಬೇರೆ ವಿಷಯಗಳಲ್ಲಿ ನಮಗೆ ಡಿಸ್ಟಿಂಕ್ಷನ್, ನಿಮಗೆ ಗೊತ್ತಿರ್ಬೋದು, 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ತೆಗಿತಾ ಇದ್ದಾರೆ. ಸೊ ಸರ್ಟಿಫಿಕೇಟ್ ಕೋರ್ಸ್ ನಾವು ಮಾಡ್ತಾ ಇದ್ದೇವೆ. ಸನಾತನ ವಾಗ್ಮಯ ಅಂತೇಳಿ ಮಕ್ಕಳಲ್ಲಿ ಏಕಾಗ್ರತೆ ಹಾಗೂ ದೇಶದ ಪರಂಪರೆಯನ್ನು ಮೈಗೂಡಿಸುವಂತಹ ಕಾರ್ಯಕ್ರಮ ನಡೆಸ್ತಾ ಇದೆ. NSS ರೋವರ್ಸ್ ರೇಂಜರ್ಸ್ ಆ್ಯಂಡ್ YRC NSSನ ವಿದ್ಯಾರ್ಥಿಗಳು ನ್ಯಾಷನಲ್ ಇಂಟರ್ನೇಷನಲ್ ಕ್ಯಾಂಪಲ್ಲಿ ಹರಿಯಾಣ ಬೇರೆ ಬೇರೆ ಕಡೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಬೇರೆ ಬೇರೆ YRC ಕ್ಯಾಂಪಲ್ಗಳಲ್ಲಿ ಸಹ ಡಿಸ್ಟ್ರಿಕ್ಟ್ ಲೆವೆಲ್ ಫೆಸ್ಟ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ರೋಡ್ಸ್ ರೇಂಜರ್ಸಲ್ಲಿ ಸಹ ಬೀಚ್ ಟ್ರಕ್ಕಿಂಗ್ ಅಂತ ಬೇರೆ ಬೇರೆ ಕಾಲೇಜುಗಳು ಸಿಗುವುದಿಲ್ಲ, ನಮ್ಮ ಕಾಲೇಜಿಗೆ ಅವಕಾಶಗಳು ಸಿಗ್ತದೆ. ನಮ್ಮ ಕಾಲೇಜಿನ ಹಳ್ಳಿ ವಿದ್ಯಾರ್ಥಿಗಳಾದ ಕಾರಣ ಟ್ರಕ್ಕಿಂಗ್ ಅದಕ್ಕೆಲ್ಲ ನಾವು ಹುಷಾರಿರ್ತಾರೆ ಅಂತೇಳಿ ನಮಗೆ ಅವಕಾಶಗಳು ಸಿಗ್ತದೆ. ಇಂಗ್ಲೀಷ್ ಆಪ್ಷನಲ್ ಅಂತ ಹೇಳ್ತೇವೆ. ಇಂಗ್ಲೀಷ್ ಆಪ್ಷನಲ್ ನಮ್ಮ ಸುಳ್ಯ ತಾಲೂಕಿನಲ್ಲಿ ಹಾಗೂ ಕಡಬ ತಾಲೂಕು ನಮ್ಮದೊಂದೇ ಕಾಲೇಜಲ್ಲಿ ಇಂಗ್ಲೀಷ್ ಆಪ್ಷನಲ್ ಕೊಡುವಂತಹ ಕಾಲೇಜು. ಸೊ ಇಂಗ್ಲೀಷ್ ಆಪ್ಷನಲ್ಲಲ್ಲಿ ನಮಗೆ ಯಾವಾಗಲೂ 100% ರಿಸಲ್ಟ್ ಇರ್ತದೆ. ಸೊ ಇಂಗ್ಲೀಷಿಗೆ ಯಾವ ರೀತಿ ಡಿಮಾಂಡ್ ಇದೆ ನಮಗೆಲ್ಲರಿಗೂ ಗೊತ್ತುಂಟು, ಅಂಥ ಒಂದು ಒಳ್ಳೆಯ ಕಾಲೇಜು. ಸೊ ನೀವು ಅದಲ್ಲದೆ ಸಾಫ್ಟ್ ಸ್ಕಿಲ್ಸು, ಹೌ ಟು ಫೇಸ್ ಇಂಟರ್ವ್ಯೂ, ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಸದಾ ಮಾಡ್ತಾ ಇರ್ತೇವೆ. ಎಲ್ಲರೂ ಮಂಗಳೂರಿನ ಯಾವುದೋ ಹೋದರೆ ಅವರು ಕೇಳೋದು, ನಿಮ್ಮ ಕಾಲೇಜಲ್ಲಿ ಪ್ರೋಗ್ರಾಮ್ ಬಿಟ್ಟರೆ ಕ್ಲಾಸ್ಗಳು ನಡೀದಿಲ್ವ ಅಂತ. ನಮ್ಮ ಕಾಲೇಜಲ್ಲಿ ಕ್ಲಾಸಸ್ ನಡೀತದೆ, ಪ್ರೋಗ್ರಾಮ್ಸ್ ನಡೀತದೆ. ಏಕೆಂದರೆ ಬರೀ ಕ್ಲಾಸಿಂದ ವಿದ್ಯಾರ್ಥಿಗಳ ಅಭಿವೃದ್ಧಿ ಆಗೋದಿಲ್ಲ. ಎಲ್ಲ ಸಾಫ್ಟ್ ಸ್ಕಿಲ್ ಎಲ್ಲ ಪ್ರೋಗ್ರಾಮ್ಗಳನ್ನು ನಾವು ಒಂದರದ್ದು ಒಟ್ಟಿಗೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನದ ವತಿಯಿಂದ ನಮಗೆ ಎಲ್ಲ ರೀತಿಯ ಫೆಸಿಲಿಟೀಸ್ ಸಿಗುವ ಕಾರಣ ವಿದ್ಯಾರ್ಥಿಗಳ ಮೇಲೆ ಜಾಸ್ತಿ ಬರ್ಡನ್ ಇಲ್ಲ, ನಮಗೆಲ್ಲರಿಗೂ ಗೊತ್ತುಂಟು. ಆದ ಕಾರಣ ಉನ್ನತ ಶಿಕ್ಷಣ ಮಾಡೋದಾದರೆ ನಮ್ಮ ಕಾಲೇಜು ಸಹ ಒಂದು ಆಯ್ಕೆಯಾಗಿರಲಿ. ನಾವೆಲ್ಲ ಬರೀ ಶಿಕ್ಷಣ ಅಂತ ಹೇಳಿಯಲ್ಲ, ನಿಮ್ಮಲ್ಲಿ ಮಾನವೀಯತೆ ಗುಣವನ್ನು ಬೆಳೆಸುವಂತಹ ಒಂದು ಉನ್ನತ ಶಿಕ್ಷಣ ಕೊಡ್ತಾ ಇದ್ದೇವೆ. ಆ್ಯಂಡ್ ಕೊನೆಯದಾಗಿ ಫೈನಲ್ BCom ಆ್ಯಂಡ್ ಫೈನಲ್ BA ವಿದ್ಯಾರ್ಥಿಗಳು, ಯು ಹ್ಯಾವ್ ಡನ್ ಇಟ್ ವಂಡರ್ಫುಲ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಪುಸ್ತಕ ಜ್ಞಾನ ದಾರಿ ತೋರಿಸುತ್ತದೆ, ಆದರೆ ಅನುಭವ ಮಾತ್ರ ಗುರಿ ತಲುಪಿಸುತ್ತದೆ. ಇದೀಗ ಕಾಲೇಜಿನಿಂದ ಬಂದ ಸ್ಪರ್ಧಾಳುಗಳಿಂದ ಅನುಭವದ ಮಾತು. ಮೊದಲಿಗೆ ಪ್ರಜ್ವಲ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಕುಮಾರಸ್ವಾಮಿ ಕಾಲೇಜಿಂದ ಬರ್ತಿದ್ದೇನೆ. ನಮ್ಮ ಇಲ್ಲಿರುವ ಸೀನಿಯರ್ಸ್ ತುಂಬ ಚೆಂದ ಆರ್ಗನೈಸ್ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ, ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದರು. ಬಟ್ ಈ ಟೈಮ್ ಇಲ್ಲಿರುವ ಸೀನಿಯರ್ಸ್, BBA ಅವರು ಮತ್ತು ಫೈನಲ್ ಇಯರ್ಸ್ ಅವರು ತುಂಬ ಚೆಂದ ಆರ್ಗನೈಸ್ ಮಾಡಿದ್ದಾರೆ. ಹಾಗೆ KSSನ ಫ್ಯಾಕಲ್ಟೀಸ್
ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಟ್. ಆರ್ಗನೈಸ್ ಕೂಡ ತುಂಬ ಚೆಂದ ಮಾಡಿದ್ದಾರೆ ಈ ಸತಿ. ಅವ್ರು ಇನ್ವೈಟ್ ಮಾಡಿದ ರೀತಿ ಆಗಿರ್ಬೋದು, ಇಲ್ಲಿ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಬಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಒಳ್ಳೆ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಾನು SSPU ಕಾಲೇಜಿಂದ ಬಂದಿದ್ದೇನೆ. ಪ್ರೇರಣಾ 20K25 ಅಂತ ಹೇಳೋದು ಒನ್ ಆಫ್ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್. ತುಂಬ ಕಾಲೇಜಿಗೆ ನಾವು ಫೆಸ್ಟಿಗೆ ಹೋಗಿದ್ದೇವೆ, ಆದರೆ KSSS ಕಾಲೇಜಲ್ಲಿ ಆಗೋ ಫೆಸ್ಟ್ ದಿ ಬೆಸ್ಟ್. ಲಾಸ್ಟ್ ಇಯರ್ಸ್ ನಾವು ಬಂದಿದ್ವಿ. KSS ಅಲ್ಲಿ ಫೆಸ್ಟ್ ಉಂಟು ಅಂತ ಹೇಳೋಕ್ಕೆ ನಮಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ. ಕಾಂಪಿಟೇಷನ್ಸ್ ಸಹ ಅಷ್ಟೇ, ಬರೀ ಬುಕ್ಸ್ ಓದೋದು ಮಾತ್ರ ಅಲ್ಲ, ಅದಕ್ಕಿಂತ ಹೊರಗಡೆ ಬಂದು ತುಂಬ ನಾಲೆಜನ್ನು ಕೊಡ್ತದೆ. ಅದರಲ್ಲೂ ಲಾಸ್ಟ್ ಇದ್ದಂಥ ಬೆಸ್ಟ್ ಮ್ಯಾನೇಜರ್ ಅಂತ ಹೇಳೋ ಕಾಂಪಿಟೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ರೀತಿಯಲ್ಲಿ ಅವರನ್ನು ನರ್ವಸ್ ಮಾಡಿ ಸ್ಟೇಜ್ ಫಿಯರ್ ದೂರ ಆಗಲಿಕ್ಕೆ ಇದು ಹೆಲ್ಪ್ ಆಯಿತು. ಹಾಗೆ ದೊಡ್ಡ ದೊಡ್ಡ ಟ್ರೋಫಿ ಇಟ್ಟಿದ್ರು, ತಗೊಂಡೋಗ್ಬೇಕು ಅಂತ ಆಸೆ ಎಲ್ರಿಗೂ ಇತ್ತು. ಆದರೆ ಸೋಲು ಗೆಲುವು ಅಂತ ಹೇಳೋದು ಕಾಂಪಿಟೇಷನ್ ಅಂತ ಹೇಳಿದ ಮೇಲೆ ಇದ್ದದ್ದೇ. ಟ್ರೋಫಿಯನ್ನು ತಗೊಂಡೋಗ್ಲಿಲ್ಲದಿದ್ದರೂ ತುಂಬ ಅನುಭವ, ನೆನಪುಗಳನ್ನು ತಗೊಂಡು ಹೋಗ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ನಮ್ಮೆಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಮಾರ್ಗದರ್ಶಿಯಾಗಿರುವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದಿನೇಶ PT ಸರ್ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಈ ಸುಂದರ ಸಂಜೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿ ಇಂದಿನ ಅತಿಥಿಗಳಾದ JP ತುಮಿನಾಡು ಸರ್ ಇವರಿಗೂ ಧನ್ಯವಾದಗಳು. ವಾಣಿಜ್ಯ ಹಾಗೂ ಉದ್ಯಮಾಡಳಿತ ವಿಭಾಗದ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವ ಕಾಲೇಜಿನ ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಸಂಯೋಜಕರು ಹಾಗೂ ವಾಣಿಜ್ಯ ಮತ್ತು ಉದ್ಯಮಾಡಳಿತ ವಿಭಾಗದ ಮುಖ್ಯಸ್ಥರು ಆಗಿರುವ ಪ್ರೊಫೆಸರ್ ಲತಾ BT ಮೇಡಮ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರೇರಣಾ 2K25 ಇದರ ಸಂಪೂರ್ಣ ಯಶಸ್ಸಿಗೆ ಕಾರಣೀಭೂತರಾದ ಕಾರ್ಯಕ್ರಮದ ಸಂಯೋಜಕರಾದ ಮಧುರ ಮೇಡಮ್, ಇವರಿಗೆ ಮನದಾಳದ ಧನ್ಯವಾದಗಳು. ವೇದಿಕೆಯಲ್ಲಿರುವ ನನ್ನ ಸಹ ಸಂಯೋಜಕರಾದ ಮನ್ವಿತ್ ಹಾಗೂ ಅಸ್ತಿಕ್ ಇವರಿಗೂ ಧನ್ಯವಾದಗಳು. ಕಾಲೇಜಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಮತ್ತು ಪ್ರಾಕ್ತನ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಕಾಲೇಜಿನ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುತ್ತಿರುವ ದೇವಳದ ಸಿಬ್ಬಂದಿ ವರ್ಗದವರಿಗೂ ಮನದಾಳದ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ವಿವಿಧ PU ಕಾಲೇಜಿನಿಂದ ಬಂದು ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಿದ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ PU ಕಾಲೇಜಿನ ಪ್ರಾಂಶುಪಾಲರಿಗೂ ಮತ್ತು ಉಪನ್ಯಾಸರಿಗೂ ಧನ್ಯವಾದಗಳು. ಇಂದು ಸನ್ಮಾನವನ್ನು ಸ್ವೀಕರಿಸಿದ CS ರೇಣುಪ್ರಸಾದ್ ಹೊಸೊಳಿಕೆ ಹಾಗೂ CA ಛತ್ರಪಾಣಿ K ಇವರ ಅನುಪಸ್ಥಿತಿಯಲ್ಲಿ ಅವರ ತಂದೆ ಸುಬ್ರಹ್ಮಣ್ಯ ಬೈಪಡಿತಾಯ ಮತ್ತು ರಜನೀಶ್ ಶೆಟ್ಟಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಉಪಸ್ಥಿತರಿರುವ ನಮ್ಮ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ವರ್ಗದವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ಸಿಗೆ ಹಲವು ದಿನದಿಂದ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ಸಿಗೆ ಸಹಕರಿಸಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ವಿವಿಧ ಸ್ಪರ್ಧೆಗಳಲ್ಲಿ ನಿರ್ಣಾಯಕರಾಗಿ ಸಹಕರಿಸಿದ ಎಲ್ಲ ನಿರ್ಣಾಯಕರಿಗೂ ಧನ್ಯವಾದಗಳು. ಈ ಸುಂದರ ಸಂಜೆಗೆ ಅತಿಥಿಯಾಗಿ ಆಗಮಿಸಿರುವ JP ತುಮಿನಾಡು ಇವರನ್ನು ಸಂಪರ್ಕಿಸಲು ಸಹಕರಿಸಿದ ಉಜ್ವಲ್ ಕಜ್ಜೋಡಿ ಇವರಿಗೂ ಧನ್ಯವಾದಗಳು. ಇಲ್ಲಿ ಉಪಸ್ಥಿತರಿರುವ ಛಾಯಾಗ್ರಾಹಕರಿಗೂ ತಂತ್ರಜ್ಞರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಸುಂದರವಾದ ಸ್ಟೇಜು ಹಾಗೂ ಅಲಂಕಾರ, ಅದರ ಅತ್ಯುತ್ತಮ ಧ್ವನಿವರ್ಧಕ ಮಾಡಿಕೊಟ್ಟಂತಹ ವಿಜಯ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಹಾಗೂ ಚಂದ್ರಕಲಾ ಆರ್ಟ್ಸ್ ಆ್ಯಂಡ್ GK ಡೆಕೋರೇಷನ್ಸ್ ಇವರಿಗೂ ಧನ್ಯವಾದಗಳು. ಹಲವು ದಾನಿಗಳು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಇವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಮನದಾಳದ ಧನ್ಯವಾದಗಳು. ಪ್ರೇರಣಾ 2K25 ಇದರ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದಿಸುತ್ತಾ ವಿರಮಿಸುತ್ತಿದ್ದೇನೆ.